ಪ್ರಕ್ರಿಯೆ ಮತ್ತು ದೇಶದ ಮತದಾರರ ಪಟ್ಟಿಯಿಂದ ಜನರನ್ನ ಬಿಡುಗಡೆಗೊಳ್ಳತಕ್ಕಂಥದ್ದು ಅಥವಾ ಜನರನ್ನು ಹೊರಗಿಡತಕ್ಕಂಥ ಪ್ರಕ್ರಿಯೆಯನ್ನು ವಿರೋಧಿಸಿ SIR ಮಾಡಲೇಬಾರದು ಮತ್ತು ಮಾಡಿದ್ರೂ ಕೂಡ ಯಾವುದೇ ಒಬ್ಬ ಮತದಾರನು ಕೂಡ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗಡೆ ಇಡಬಾರದು ಅನ್ನೋಕ್ಕಂತಕ್ಕಂಥ ಕಾರಣ ಇಟ್ಟುಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ SIR ವಿರೋಧಿ ಹೋರಾಟವನ್ನು ನಾವು ಮಾಡಿದ್ದೇವೆ. SIR ನ ಯಾಕೆ ವಿರೋಧ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಮನವಿ ಪತ್ರ ಓದುವ ಸಂದರ್ಭದಲ್ಲಿ ಕೂಡ ಹೇಳಿದ್ದೇವೆ. ಈಗ ಏನಪ್ಪಾ ಅಂತಂದ್ರೆ SIR ಅಂತಕ್ಕಂಥದ್ದು ದೇಶದಲ್ಲಿ ಜನರ ಮೇಲೆ ಹಾಕಿರ್ತಕ್ಕಂಥ FIR. ಆ FIR ಹಾಕಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಈ ಸರ್ಕಾರ ಚುನಾವಣಾ ಆಯೋಗ ಜನರಿಗೆ ನೀವು ಅಪರಾಧಿಗಳಲ್ಲ ಎನ್ನುವುದನ್ನು ಸಾಬೀತುಪಡಿಸಿಕೊಳ್ಳಿ ಅಂತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಜನರ ಮೇಲೆ ಈ ರೀತಿ ಮಾಡ್ತಕ್ಕಂಥ ದೌರ್ಜನ್ಯಗಳನ್ನ ಜನರು ಎಲ್ಲರೂ ಕೂಡ್ಕೊಂಡು ಏನಪ್ಪಾ ಅಂತಂದ್ರೆ ಸರ್ಕಾರ ಯಾವ್ದು ಇರಬೇಕು ಅಂತಕ್ಕಂಥ ತೀರ್ಮಾನ ಜನರು ಮಾಡ್ತಿದ್ರು. ಈಗ ಸರ್ಕಾರ ಯಾರು ನನಗೆ ಮತದಾರ ಇರಬೇಕು ಅಂತಕ್ಕಂಥ ತೀರ್ಮಾನವನ್ನ ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧಿಸ್ತೇವೆ, ಧಿಕ್ಕಾರಕ್ಕೆ ಹೋಗ್ತೇವೆ. ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ SR ವಿರೋಧಿ ಹೋರಾಟವನ್ನ ಈ ದಿನ ಮಾಡೋದ್ರ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ಯಾಕಂದ್ರೆ SIR ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? SIR ಏನಾದರೂ ಅವರು ಹಿಂಪಡೆಯದಿದ್ದರೆ ಕರ್ನಾಟಕದಿಂದ ದೊಡ್ಡ ಪ್ರತಿರೋಧವನ್ನ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು SIR ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಯಾಕೆ ಸರ್, ಏನು ಸಮಸ್ಯೆ ಆಗಿದೆ? SIR ದಿಂದ ಏನು ಸಮಸ್ಯೆ ಆಗ್ತಾ ಇದೆ ಸರ್? ನೋಡಿ, SIR ದಿಂದ ನೀವು ಇದಕ್ಕಿಂತ ಹಿಂದೆ ನೋಡಿರ್ಬೋದು, ರಿಸಲ್ಟ್ ಆಯಿತು. ನಮ್ಮೊಂದು ಇಡೀ ದೇಶದ ಬೈ ಎಲೆಕ್ಷನ್ದು ಆಯಿತು, ಮತ್ತು ನಮ್ಮ ವೆಸ್ಟ್ ಬೆಂಗಾಲಲ್ಲಿ ರಿಸಲ್ಟ್ ನೋಡಿದ್ರು, ತಮಿಳ್ನಾಡಲ್ಲಿ ರಿಸಲ್ಟ್ ನೋಡಿದ್ರು. ಏನಾಯ್ತು ಅದರಲ್ಲಿ ವಿಶೇಷವಾಗಿ ಒಂದು ಟಾರ್ಗೆಟ್ ಮಾಡಿ BJP ಅಪೋಸಿಟ್ ಯಾವ ಥರದ್ದು ವೋಟರ್ಸ್ ಇದಾವಲ್ಲ ಅವು ಅಟ್ಟೆ ವೋಟರ್ಸನ್ನು SIRದಲ್ಲಿ ಇದು ಮಾಡಿ ಇವ್ರು ಏನದ ಕಟ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ 91 ಲ್ಯಾಕ್ ವೋಟರ್ಸ್ ಇದರಲ್ಲಿ ಲಿಸ್ಟ್ನಲ್ಲಿ ಕಟ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು 27 ಲಕ್ಷ ತನಕ ಇವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿ ಅದರದ್ದು ಇದು ಕೇಳಿದ್ರು, ನಮ್ಗೆ ಓಟ್ ಹಾಕೋದು ನಮಗೆ ಕೊಡಬೇಕು, ಆಮೇಲೆ ಏನದ SIR ನಡೆಸ್ಬೇಕಂತೇಳಿ. ಆದರೂ ಸುಪ್ರೀಂ ಕೋರ್ಟ್ನು ಕೂಡ ಅವ್ರಿಗೆ ಹಕ್ಕು ಕೊಡಲಿಲ್ಲ. ಈ ಸಲ ನೀವು ಡಾಕ್ಯುಮೆಂಟ್ ಅರೇಂಜ್ ಮಾಡಿರಿ, ಮುಂದಿನ ಸಲ ಏನದ ನೀವು SIRದ ಇದು ವೋಟ್ರದ ಹಕ್ಕು ಆಗ್ತೈತೆ ನಿಮ್ಗೆ ಅಂತೇಳಿ ಈ ನಮೂನೆ ಒಂದು ಆಶ್ವಾಸನೆ ಕೊಟ್ಟು ಸುಪ್ರೀಂ ಕೋರ್ಟ್ ಹೇಳಿದ ಮಾತಿದು. ಇದು ಒಂದು ಗಂಭೀರವಾದ ವಿಷಯ. ಇಡೀ ರಾಜ್ಯ ಇದು ಇಡೀ ದೇಶದಲ್ಲಿ ಈ ಕೇಂದ್ರ ಸರ್ಕಾರ ಒಂದರೆ ಅನ್ಯಾಯ ಮಾಡ್ತಾ ಇದೆ. ಮೈನಾರಿಟೀಸ್ ಆಗಲಿ, ನಮ್ದು ಹಿಂದುಳಿದ ವರ್ಗಗಳೇ ಆಗಲಿ, ಮುಸಲ್ಮಾನ್ ಕಮ್ಯುನಿಟಿ ಆಗಲಿ, ದಲಿತ ಕಮ್ಯುನಿಟಿ ಆಗಲಿ, ಮತ್ತು ಎಲ್ಲರಿಗಿಂತ ವಿಶೇಷ ಏನಿದೆ ಆ್ಯಂಟಿ BJP ವೋಟರ್ಸ್ ಏನದಲ್ಲ ಇವರು ವಿಶೇಷವಾಗಿ ಇದು ಕಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಿಗೆ ಮಾಡೋದು ವಿನಂತಿ ಏನಂತಂದರೆ ಈ SIR ಅನ್ನು ಟೋಟಲ್ ಆಗಿ ರಿಜೆಕ್ಟ್ ಮಾಡಬೇಕು. ಮೊದಲು ಯಾವ ಥರ ನೀವು ಜನಗಣತಿ ಮಾಡ್ತಿದ್ರಿ, ಮೊದಲು ಯಾವ ಥರ ನೀವು ಇದು ಗಣತಿ ತಗೋತಿದ್ರಿ ಈ ದೇಶದಲ್ಲಿ, ಆ ಪ್ರಕಾರ ನೀವು 10 ವರ್ಷಕ್ಕೆ ಒಂದು ಸಲ ಕಂಪಲ್ಸರಿ ತಗೋಬೇಕು. ಆ ಪ್ರಕಾರ ನಿಮಗೆ ಡೇಟಾವನ್ನು ಕರೆಕ್ಟ್ ಸಿಗುತ್ತಿದೆ. ಇದರಲ್ಲಿ ಪಾಕಿಸ್ತಾನದವ್ರು ಬಂದಾರ, ಬಾಂಗ್ಲಾದೇಶ್ನವ್ರು ಬಂದಾರ, ಅಫ್ಘಾನಿಸ್ತಾನವ್ರು ಬಂದಾರ ಅಂಥೇಳಿ ಎಲ್ಲಿಂದ ಬಂದಿಲ್ಲ. ಮತ್ತು ಬಂದರೂ ಕೂಡ ಅವ್ರದ್ದು ಏನದ ಎದಕ್ಕೆ ನೀವು ಅದು ಅವ್ರಿಗೆ ಬಂದಾಗ ಹಾದಿ ಹ್ಯಾಂಗೆ ಮಾಡಿಕೊಟ್ರಿ. ಈ ದೇಶದಲ್ಲಿ ಹಿಂದಿನ ದಿವಸದಲ್ಲಿ ನೀವು ನೋಡಿರ್ಬೋದು, ಒಂದು ಪಾಕಿಸ್ತಾನ ಹೆಣ್ಮಕ್ಳು 4 ಹುಡುಗರನ್ನ ತೊಗೊಂಡಿಲ್ಲಿ ದೇಶದಲ್ಲಿ ಬಂದು, ಈಕಿನ ಹೆಸರು ಸೀಮಾ ಹೈದರ್ ಅಂತ ಹೇಳಿ ಈ ದೇಶದಲ್ಲಿ ಬಂದರು. ನಮ್ಮ ದೇಶದ ಇದು ನೋಡಿ ನಾವು ಎಲ್ಲರೂ ಖುಷಿಯಾದರು. ಸೀಮಾ ಹೈದರ್ ಪಾಕಿಸ್ತಾನದಿಂದ ಬಂದಾಳ 4 ಹುಡುಗರು ಕರ್ಕೊಂಡು ಅಂತೇಳಿ. ಅಂದರೆ ಹೆಣ್ಮಕ್ಳು ಬಂದ್ರೆ ಅದ್ರ ಹೆಣ್ಮಕ್ಳು ಇದರಲ್ಲಿ ಜಾಸೂಸ್ ಬರೋಂಗಿಲ್ಲೇನ? ಅಂದರೆ ಹೆಣ್ಮಕ್ಳು ಬಂದ್ರೆ ಖುಷಿ ಆಗೋದು, ಗಂಡು ಮಕ್ಕಳು ಬಂದ್ರೆ ಅವ ಜಾಸೂಸ್. ಅವು ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳು ಆಗಲಿ ಅವ್ರು ಹೇಗೆ ಬಂದಿದ್ದಾರೆ, ಯಾವಾಗ ಬಂದಿದ್ದಾರೆ, ಇದು 2014ರಿಂದ BJP ಗೌರ್ಮೆಂಟ್ ಇದೆ. ಅವಾಗಿಂದ ಇವತ್ತಿನ ತನಕ 12 ವರ್ಷ ಆಯಿತು. ನೀವೇನು ಆಟ ಆಡ್ತಾ ಇದ್ದೀರಿ ಬಾರ್ಡರ್ ಮ್ಯಾಗ? ನೀವು ಇಡೀ ನಮ್ಮ ಬಾರ್ಡರ್ನಲ್ಲಿ ನಿಂತಿದ್ದವ್ರು ಸೈನಿಕರದ ಅಪಮಾನ ಮಾಡ್ತಾ ಇದ್ದೀರಿ. ಸೈನಿಕರದ ಸೇಫ್ಟಿ ಅವ್ರ ಡ್ಯೂಟಿ ಮೇಲೆ ನೀವು ಒಂದು ದಬ್ಬೆಯನ್ನು ಹಚ್ತಾ ಇದ್ದೀರಿ. ನೀವು ಇಂಥ ಎಲ್ಲ ಕಾನೂನು ತೆಗಿಯೋಕ್ಕಿಂತ ಮೊದಲ ನೀವು ವಿಚಾರ ಮಾಡಬೇಕು. ಈಗ ನಿಮ್ಮ ಕಡೆಯಿಂದ ಆಗೈತಂದ್ರೆ ಅದ್ರ ಬಗ್ಗೆ ನೀವು ಕ್ಷಮೆ ಪಡಬೇಕು, ಜನರಿಗೆ ಕ್ಷಮೆ ಪಡಬೇಕು. ಈಗ 91 ಲಕ್ಷ ಓಟ್ ಕಟ್ ಮಾಡೋಕ್ಕೆ ನಿಧಿಯಿಂದ ಒಂದು ಸರ್ಕಾರ ಬಿತ್ತು. ಅದಕ್ಕೆ ಇದು ಏನಾಯಿತು, BJPಯಲ್ಲಿ ಬತ್ತು. ಇಷ್ಟೇ ನಿಮ್ಗೆ ಬೇಕಾಗಿದ್ದು. ನಾವೆಲ್ಲರೂ ಇವತ್ತಿನ ದಿವಸ ಬಿಜಾಪುರಲ್ಲಿ ಒಕ್ಕಟ್ಟಾಗಿ ಎಲ್ಲ ಥರದ ಪ್ರಗತಿಪರ ಸಂಘಟನೆದವರು ಎಲ್ಲ
ಪಾರ್ಟಿದವರು ಮತ್ತು ಎಲ್ಲ ಆರ್ಗನೈಸೇಷನ್ದವರು ಎಲ್ಲರೂ ಕೂಡಿಸಿ ಇವತ್ತಿನ ದಿವಸ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದು ಏನು ಉದ್ದೇಶ ಏನಂತಂದರೆ SIR ಅನ್ನು ರಿಜೆಕ್ಟ್ ಮಾಡಬೇಕು. ಸರ್, ಮುಂಬರುವ ದಿನಮಾನಗಳಲ್ಲಿ ಒಂದು ಕೇಂದ್ರ ಸರ್ಕಾರ SIR ಹಿಂಪಡ್ಲಿಕ್ಕಂದ್ರೆ ಈ SDPI ಇಂದ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ ಸರ್? ನಾವಂತರೂ ಮೊದಲೇ ದಿವಸದಿಂದ SDPI ದಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ತರ್ತಾ ಇದ್ದೀವಿ, ಜನರನ್ನು ಮತ್ತು ಅವೇರ್ನೆಸ್ನು ಮಾಡ್ತಾ ಇದ್ದೀವಿ. ಮತ್ತು ಅಡಿಷ್ನಲ್ ನಾವು ಮ್ಯಾಪಿಂಗ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾರು ಹೊರಗಿನವ್ರು ಬಂದಾರ ಯಾರು ಇಲ್ಲ ಅನ್ನೋದು ಗೊತ್ತೇ ಆಗೇ ಆಕೈತಿ. ಮತ್ತು ನಮ್ಮ ದೇಶದ ಹನಿಬಾರ್ ನೋಡಿ, ಒಂದು ಮಿಲಿಟ್ರಿಯಲ್ಲಿ ಒಂದು ಕಮಾಂಡೋ ಆಗಿ ಕೆಲಸ ಮಾಡಿದ್ದವ ಒಂದು ಮನುಷ್ಯನು ಒಂದು SIR ಪಟ್ಟಿದಲ್ಲಿ ಒಂದು ಹೆಸರು. ಅಮಿತ್ ಶಾ ಅವ್ರು ಹೇಳ್ತಾರ ಅವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರಿದ್ರು, ಅವ್ರಿಗೆ ಅಟ್ಟೆ ತೆಗೆದೇವ ಅಂತ ಹೇಳ್ತಾರೆ. ಅಕ್ರಮ ಬಾಂಗ್ಲಾದವರು ಇವರು ದೇಶದ ನಮ್ದು ಬಾರ್ಡರ್ನಲ್ಲಿ ಕೆಲಸ ಮಾಡ್ತಾರೆ, ಮಿಲಿಟ್ರಿಯಲ್ಲಿ ಆಗಿ ಜಾಬ್ ಕೊಡ್ತಾರೆ. ಯಾರು ಕೊಟ್ಟಿದ್ದಾರೆ ರೀ? ಬಾಂಗ್ಲಾದವರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ. ನಮ್ಮ ಇಂಡಿಯಾ ಗೌರ್ಮೆಂಟ್ ಎಲ್ಲ ಮಾಡಿದ್ದು. ನಾವು ನಮ್ಮ ಭಾಷೆದಲ್ಲಿ ಹೇಳ್ತಲ್ಲ, अपने गिरेबान में झांको बीजेपी वालों, पहले तुम अपने गिरेबान में झांको, फिर अपनी ड्यूटी को करेक्ट करो. बॉर्डर को अगर तुम ठीक तरीके से अगर प्रोटेक्ट नहीं कर सके तो हुकूमत छोड़ दो. ನೀವು ಬಾರ್ಡರ್ಗೆ ಸರಿಯಾಗಿ ನಿಮ್ಗೆ ಪ್ರೊಟೆಕ್ಟ್ ಮಾಡೋಕೆ ಆಗ್ತಿಲ್ಲ ಅಂದ್ರೆ ನೀವು ಬಿಟ್ಬಿಡಿ ಚೇರನ್ನು. ನೀವು ಪ್ರಧಾನಮಂತ್ರಿ ಆಗಿದ್ರಲ್ಲ, ಎಳೆದ್ಬಿಡಿ. ನೀವು ಆಗಲ್ಲ ನಿಮ್ಗೆ. ಇವತ್ತು ದೇಶ ಎಲ್ಲ ಇಡೀ ಪೂರ್ತಿ ನಮ್ಮ ಮಹಂಗಾಯಿದು ಪೆಟ್ಟವನ್ನು ತಿತ್ತದ ಇದೆ. ಅದರಲ್ಲಿ ನಮ್ಮ ಪ್ರಧಾನಮಂತ್ರಿ ಹೋಗಿ ಮೆಲೋಡಿ ಕೊಡ್ತಾ ಇದ್ದಾರೆ. ನಾಚಿಕೆ ಬರ್ಬೇಕ್ರಿ. ನಮ್ಗೆ ಹೇಳ್ತಾರೆ ಇವರು ಡೀಸೆಲ್ ಜಾದ ಯೂಸ್ ಮಾಡಬೇಡ್ರಿ, ವೆಹಿಕಲ್ನಲ್ಲಿ ತಿರುಗಾಡಬೇಡ್ರಿ, ಮತ್ತೇನದ ನೀವು ಬಂಗಾರ ಖರೀದಿಸಿ ಮಾಡಬೇಡ್ರಿ. ನಿಮ್ಮ ಮಾತು ಕೇಳಿ ಇಲ್ಲಿ ಹೋಗ್ರಿ, ಶರಾಬ್ ಬಜಾರ್ನಾಗ ಗೊತ್ತಾಕೈತಿ. ಬಂಗಾರ ಅಂಗಡಿದವರು ಖಾಲಿ ಕೂತಿದ್ದಾರೆ, ಕೈ ಮೇಲೆ ಕೈ ಇಟ್ಟು ಅವ್ರು ನಿಮ್ಮ ಮಾತಿಗೆ ಪಾಲಿಸ್ತಾ ಇದ್ದಾರೆ. ಅವ್ರು ಕೂಡ ನೀವು ಏನು ಮಾಡಾಕತ್ತೀರಿ? ಇಲ್ಲಿ ನಮಗೆಲ್ಲ ಹೇಳಿ ನೀವು ಹೊರ ದೇಶಕ್ಕೆ ಪರಾರಾಗ್ಬಿಟ್ರಿ. ಯಾರ ಖರ್ಚದಿಂದ ಹೊರಗೆ ದೇಶಕ್ಕೆ ಹೋದ್ರಿ? ನಮ್ಮದೇ ಖರ್ಚಲ್ಲ. ನಮ್ದು ಖರ್ಚು ಇವತ್ತು ನಮಗೆ ನಿಮ್ಗೆ ಯೂಸ್ ಮಾಡೋಕ್ಕಾಗತ್ತಿಲ್ಲ. ನೀವು ನಿಮ್ಮಂಥ ಸ್ವಂತ ಪಾರ್ಟಿಗಳಿಗೆ ಯೂಸ್ ಮಾಡಾಕತ್ತೀರಿ. ಇದು ನಿಮ್ಗೆ ನಾಚಿಕೆ ಬರಬೇಕು. ನೀವು ಮಾಡಿದಂಥ ಡಿಸಿಷನ್ಗೆ, ನೀವು ಮಾಡಿದಂಥ ಕೆಲಸಕ್ಕೆ ಏನದ ನೀವು ಕ್ಷಮೆ ಪಡಬೇಕು. ಇದು ಇಂಡಿಯಾ ಜನರಿಗೆ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆ ತಗೋತಾ ಇದೆ ಅಂತ ಅಂದಂಗೆ ಆಯ್ತು ಮಾತಿನ ಸರ್. ಒಂದು ಮಾತು ಹೇಳ್ತೀನಿ, ಇವತ್ತಿಂದಿಲ್ಲ, ಇದು ನಡೀತಾ ಇದ್ದು 2014ರಿಂದ. ಯಾವಾಗೂ ನಮ್ಮ BJP ಕೇಂದ್ರಕ್ಕೆ ಬಂದಿದೆ ಅವಾಗಿಂತೂ ಇದು ಎಲ್ಲ ಅನ್ಯಾಯವನ್ನು ನಡೀತಾ ಇದೆ. ಇದು ಎಲ್ಲ ಒಂದು ಕಮ್ಯುನಿಟಿಗಾಗಲಿ, ಒಂದು ಏನದ ಸಮುದಾಯಕ್ಕಾಗಲಿ, ಇವು ಪ್ರತಿಯೊಂದು ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ ಇವರು ಇದೇ ಮಾಡ್ಕೊಂಡು ಬಂದಿಲ್ಲ. ಅಲ್ರಿ, ಹಂಗಂದ್ರೆ ನಮ್ಮ ಸೇನಾ ವೈಫಲ್ಯ ಐತೈತ್ರಿ. ನೀವು ಯಾರು ಬೇಕಾದ್ರೆ ನುಸುಳ್ಬೋದು ನಮ್ಮ ದೇಶದಾಗ. ನೀವು ಅದೇ ನಾನು ಹೇಳಾಕತ್ತೀನಿ. ಇವ್ರು ನಮ್ಮ ದೇಶದ ಸೇನಾಗೆ ಅಪಮಾನ ಮಾಡ್ತಾ ಇದ್ದಾರೆ. ಇಂಥ ಎಲ್ಲ ಹೇಳಿ 2014ರಿಂದ ಕೋಟ್ಯಾಂದಷ್ಟೇ ಮಂದಿ ಇಂಡಿಯಾದಲ್ಲಿ ಸೇರಿದ್ದಾರೆ ಅಂತ ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ನಮ್ಮ ದೇಶದ ಸಿಸ್ಟಮ್ಗೆ, ನಮ್ಮ ದೇಶದ ಏನದು ಮಿಲಿಟ್ರಿದು ಏನು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗೆ ನೀವು ಒಂದು ಅಪಮಾನವನ್ನು ಮಾಡ್ತಾ ಇದ್ದೀರಿ. ನಮ್ಮ ಹೆಸರು ಅತಾವುಲ್ಲಾ ದರಾಕ್ಷಿ, SDPI ಜಿಲ್ಲಾಧ್ಯಕ್ಷ. ಧನ್ಯವಾದ. ಪಕ್ಷದ ವಕ್ತಾರರಾಗಿ ಇವತ್ತು ಒಂದು ಜಿಲ್ಲೆಯಲ್ಲಿ SIR ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಯಾಕೆ ಸರ್, ಏನು ಸಮಸ್ಯೆ ಆಗಿದೆ ಸರ್? ಇದು ಜನವಿರೋಧಿ ಕಾನೂನು, ಪ್ರಜಾಪ್ರಭುತ್ವ ವಿರೋಧಿ, ನಾಗರಿಕ ಹಕ್ಕನ್ನು ಕಸಿಯುವಂತ ಒಂದು ಪ್ರಕ್ರಿಯೆ ಅಡಗಿದೆ. ಅದಕ್ಕಾಗಿ ನಾವು ಇದು ಬೇಡ ಅಂತ ಹೋರಾಟ ಮಾಡ್ತೀವಿ ಸರ್. ಯಾಕೆ ಕೇಂದ್ರ ಸರ್ಕಾರ ಅಂತ ಹೊರ ನುಸುಕು, ಬಾಂಗ್ಲಾದೇಶ ನುಸುಕು ಅವ್ರಿಗೆ ತೆಗೆದುಕಾಯ್ತು ಅಂತ ಅವ್ರು ಹೇಳ್ತಾರೆ. ನಿಜವಾಗ್ಲೂ SIR ಮಾಡೋದಾಗಲಿ, ನೀವು NRC ಮಾಡೋದಾಗಲಿ, CA ಮಾಡೋದಾಗಲಿ, ಏನಿದ್ರು ಬೇರೆ ರಾಷ್ಟ್ರಕ್ಕೆ ಹೊಂದಿಕೊಂಡಂತ ಬಾರ್ಡರ್ ಜಿಲ್ಲೆಗಳಲ್ಲಿ ಮಾಡಬೇಕು, ಬಾರ್ಡರ್ ರಾಜ್ಯಗಳಲ್ಲಿ ಮಾಡಬೇಕು. ಕರ್ನಾಟಕದಲ್ಲಿ SIR ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಸಾವಿರಾರು ವರ್ಷಗಳಿಂದ ಜನ ಇಲ್ಲಿ ನೆಲೆಸಿದ್ದಾರೆ, ಅದರಲ್ಲಿ ಎಲ್ಲ ದಾಖಲೆಗಳಿದ್ದಾವೆ, ಎಲ್ಲ ಕರೆಕ್ಟ್ ಆಗಿದ್ದಾರೆ. ನೀವು ಮತ್ತು ವಿಶೇಷವಾಗಿ SIR ಮಾಡೋದು ನೀವು ಉದ್ದೇಶಪೂರ್ವಕವಾಗಿ BJP ಪಕ್ಷಕ್ಕೆ ಅನುಕೂಲ ಆಗಬೇಕು ಅನ್ನೋ ತರ ವಿಚಾರ ಮಾಡಿ ನೀವು SIR ಮಾಡ್ತಾ ಇದ್ದೀವಿ. SIR ಮಾಡೋದ್ರಿಂದ ಜನರಿಗೆ ಏನು ತೊಂದರೆ ಆಗೈತ್ರಿ? ನಾಗರಿಕ ಹಕ್ಕು ಹೋಗ್ತಾ ಇದ್ದೀವಿ ಸರ್. ಇನ್ನೊಂದು ಏನಪ್ಪ ಅಂದ್ರೆ 2022ನೇ ಇಸ್ವಿದು ವೋಟಿಂಗ್ ಕಾರ್ಡ್ ಬೇಡಾಕತ್ತಾರ. ಎಷ್ಟೋ ಮಂದಿ ವೋಟಿಂಗ್ ಕಾರ್ಡ್, ಮತದಾನ ಕಾರ್ಡ್ ಮಾಡ್ಕೊಂಡಿಲ್ಲ ಮೊದಲು. 2002ನೇ ಇಸ್ವಿದು 2002ನೇ ಇಸ್ವಿದು ನಾವೊಂದು ಹೇಳ್ತೀನಿ. ಇದಕ್ಕೇನು ಹೇಳ್ತೀರಿ ಸರ್? ನಾವು 2002 ವೋಟಿಂಗ್ ಕಾರ್ಡ್ ಯಾಕೆ ಕೇಳಬೇಕು? ತಪ್ಪಿದು. ಯಾಕಂತ ಕೇಳಿದ್ರೆ 2002 ನಂತರ ಸುಮಾರು 5 ಎಲೆಕ್ಷನ್ಗಳಾಗಿದ್ದಾವೆ. ಇಲ್ಲಿವರೆಗೆ ಚುನಾವಣೆಗಳು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಅಲ್ಲೆಲ್ಲ ಜನ ಮತದಾನ ಮಾಡಿದ್ದಾರೆ. ಆ ಮತದಾನದ ಆಧಾರ ಮೇಲೇನೆ ನೀವು ಇವತ್ತು ಸರ್ಕಾರಗಳು ನಡೆಸ್ತಾ ಇದ್ದೀರಿ. ಹಾಗಾದ್ರೆ ನೀವು ಸರ್ಕಾರಗಳು ನಡೆಸೋದು ತಪ್ಪಲ್ಲ. ನೀವು ಆ ದಾಖಲೆ ಕೇಳಬಾರ್ದು. 2002 ಕೆಲವೊಬ್ರು ಸತ್ತು ಹೋಗ್ಯಾರ, ಅವ್ರ ದಾಖಲೆಗಳು ಎಲ್ಲಿ ಸಿಗ್ತಾವ್ರಿ? ಹತ್ತು ಹೋದ್ರ
ಇದ್ದವ್ರದ್ದಾಯ್ತು. 2002 ದಾಖಲೆ ಕೇಳೋದು ತಪ್ಪು. ಮೊದಲ ಸತ್ತವ್ರದ್ದು ಆಮೇಲೆ ವಿಚಾರ ಮಾಡೋನು. ಇದ್ದವ್ರಿಗೆ ಕೇಳೋದು ತಪ್ಪು. ಯಾಕಂದ್ರೆ ಅವರೇ ಮತದಾನದಿಂದ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ 2002ರಿಂದ. ಕೆಲವರು ರಾಜು ಬಿಟ್ಟು ರಾಜು ವಲಸೆ ಬಂದಾರ ಕೆಲಸಕ್ಕಾಗಿ. ವಲಸೆ ಬಂದವರು ಕಾನೂನುಬದ್ಧವಾಗಿ ತಮ್ಮ ನಾಗರಿಕತ್ವ ತಗೊಂಡಿರ್ತಾರೆ. ಇಲ್ಲಾಂದ್ರೆ ಅವ್ರ ರಾಜ್ಯದಲ್ಲಿ ನಾಗರಿಕತ್ವ ಇರ್ತೈತಿ. ಮತ್ತೀಗ ಅವ್ರು ಹೆಂಗೆ ಮಾಡ್ಬೇಕ್ರಿ 2002 ಸಿಗ್ಲಿಕ್ಕಂದ್ರೆ ಮುಂದೆ 2002 ಸಿಗ್ಲಿಲ್ಲ ಅಂದ್ರೆ ಅದೇ ಕಾನೂನೇ ಬೇಡ ಅಂತೇಳಿ ನಾವು ವಿರೋಧ ಮಾಡ್ತಾ ಇದ್ದೀವಿ ಈಗ. ಸರ್, ಮುಂಬರುವ ದಿನಮಾನಗಳಲ್ಲಿ ಏನಪ್ಪ ಅಂತಂದ್ರೆ SIR ಲಾಗು ಮಾಡೋದೇ ಖರೆ ಅಂತಂದಕ್ರ ಮುಂದಿನ ದಿನಮಾನಗಳಲ್ಲಿ ತಮ್ಮ ಕಾಂಗ್ರೆಸ್ದಿಂದ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟ ಯಾವ ರೀತಿ ಇರ್ಬೇಕು ಆ ರೀತಿ ಇರ್ತದೆ. ಅದಕ್ಕೇನು ಮಾಡಲ್ ಇಲ್ಲ ಹೋರಾಟಕ್ಕೆ. ಹೋರಾಟ ಅಂದ್ರೆ ಹೋರಾಟ. ತಮ್ಮ ಹೆಸರು ಸರ್? SM ಪಾಟೀಲ್ ಗಣ್ಯ, KPCC ವಕ್ತಾರ. ಥ್ಯಾಂಕ್ ಯು ಸರ್.